ಹಲೋ ಫ್ರೆಂಡ್ಸ್, IPP ಮೊಬೈಲ್ನಲ್ಲಿ ಮೊಬೈಲ್ ಬ್ಯಾಂಕಿಂಗ್ನ ಯಾವ ಥರ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕಂತ ಕನ್ನಡದಲ್ಲಿ ಹೇಳ್ತಿದ್ದೀನಿ. ಇಲ್ಲಿ ಫಸ್ಟಿಗೆ IPP ಮೊಬೈಲ್ ಬ್ಯಾಂಕಿಂಗ್ಸ್ ಆ್ಯಪ್ ಇನ್ಸ್ಟಾಲ್ ಮಾಡಿದ ಮೇಲೆ ಈ ಥರ ಸ್ಕ್ರೀನ್ ಬರುತ್ತೆ. ನೆಕ್ಸ್ಟ್ ವೆರಿಫೈ ಆಗುತ್ತೆ. ನೆಕ್ಸ್ಟ್ ಅದರಾದಮೇಲೆ ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಕಸ್ಟಮರ್ ಐಡಿ ಅಂತಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಆ ಡೇಟ್ ಆಫ್ ಬರ್ತ್ ಹಾಕಿ ರಿಜಿಸ್ಟರ್ ಅಂತ ಕೊಡಿ. ಈ ಥರ ಪಿನ್ ಸೆಟ್ ಮಾಡೋಕ್ಕೆ ಹೇಳುತ್ತೆ. ನಿಮ್ಗೆ ಯಾವ ಪಿನ್ ಬೇಕಲ್ಲ ಆ ಪಿನ್ ಸೆಟ್ ಮಾಡಿ, 4 ಡಿಜಿಟ್. ನೆಕ್ಸ್ಟ್ ಇಲ್ಲಿ ನೀವು ಯಾವ ಪ್ಲೇಸಲ್ಲಿ ಬರ್ತಾಗಿದೆ ಅಂತ ಕೇಳುತ್ತೆ. ನೆಕ್ಸ್ಟು ನೀವು ಯಾವ ಸ್ಕೂಲಲ್ಲಿ ಓದಿದಾರ ಅಂತ ಕೇಳುತ್ತೆ. ನೆಕ್ಸ್ಟು ನಿಮ್ಮ ಫೇವ್ರೆಟ್ ಫ್ರೆಂಡ್ ಹೆಸರು ಕೇಳುತ್ತೆ. ನೆಕ್ಸ್ಟು ಫೇವ್ರೆಟ್ ಟೀಚರ್ ಅಂತ ಕೇಳುತ್ತೆ. ಇವೆಲ್ಲ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿದರೆ ಆನ್ಸರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಿಮಗೊಂದು OTP ಬರುತ್ತೆ. OTP ಆಟೋಮೆಟಿಕ್ ಜನ್ರೇಟ್ ಆಗಿ ಅದೇ ಲಾಗಿನ್ ಆಗುತ್ತೆ. ನೆಕ್ಸ್ಟ್ ಈ OTP ಪಿನ್ ಕೋಡ್ ಸೆಟ್ ಮಾಡಿದ್ದನ್ನು ಇಲ್ಲಿ ಹಾಕಿಬಿಟ್ರೆ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೋದು ಈ ಥರ.